ಜೊತೆಗೆ ನನ್ನ ಪರ್ಸನಲ್ ಫ್ರೆಂಡ್ಸ್ ಆಗಿರ್ಬೋದು. ಈ ಸಮಯದಲ್ಲಿ ಎಲ್ಲ ಮೀಡಿಯಾಗೆ ಹೆದರಿ ಬಂದಿರೋ ಒಬ್ಬರೇ ಒಬ್ಬರು ನಟ ಅಂದರೆ ಧರ್ಮಣ್ಣ, ನನ್ನ ಸ್ನೇಹಿತ. ದಯವಿಟ್ಟು ಬರಬೇಕು, ನೀವೇ ನಮ್ಮ ಗೆಸ್ಟ್, ನೀವೇ ನಮ್ಮ ಟ್ರೈಲರ್ ಲಾಂಚ್ ಮಾಡ್ಬೇಕು ಇವತ್ತು. ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ, ಪ್ಲೀಸ್. ಧರ್ಮಣ್ಣ, ಹಾಂ, ಧೈರ್ಯವಂತ ಧರ್ಮಣ್ಣನಿಗೆ ಒಂದು ಚಪ್ಪಾಳೆ ಬರಲೇಬೇಕು. ಯಾಕಂದ್ರೆ ನನ್ನ ಜೊತೆಲೆ ನನಗೆ ನಿರ್ದೇಶನ ಮಾಡಿರುವಂತ ನಿರ್ದೇಶಕರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಮೂಲ ಉದ್ದೇಶ ಇದೆ, ಪ್ರಶ್ನೆಗಳಿಂದ ಸ್ವಲ್ಪ ದೂರ ಇರೋಣ ಅಂತ ಇರ್ಬೋದು. ಸಿನಿಮಾದ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಸಿನಿಮಾ ಜುಲೈ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೇಗಿದೆ ಅಂತ ನೀವೆಲ್ಲ ಈಗ ಟ್ರೇಲರ್ ಅಲ್ಲಿ ನೋಡಿದಿರಾ. ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದ್ರೆ, ಇದೊಂದು ಹಿಂದಿ ಹೆಸರು ಇರ್ಬೋದು, ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ. ಅಂದ್ರೆ ಈ ಕ್ಯಾರೆಕ್ಟರ್ ಏನು, ಈ ಒಂದು ಕ್ಯಾರೆಕ್ಟರ್ ರಿವನ್ ಸಿನಿಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ನ ಕ್ಯಾರೆಕ್ಟರೈಸೇಷನ್ಗೆ ಸಂಬಂಧಪಟ್ಟಂತ ಒಂದು ಹೆಸರು, ಜೊತೆಗೆ ಒಂದು ಸ್ವಲ್ಪ ಮಾಸ್ ಆಗಿರ್ಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ಗಳಿಗೆ ಒಂದು ಆಕ್ಷನ್ ಸಿನಿಮಾಗೆ ಆಪ್ಟ್ ಆಗುವಂತ ಒಂದು ಟೈಟ್ಲು ಅಂತ ಜಿಗರ್ ಅಂತ ಇಟ್ಟಿದ್ದೀವಿ. ಜೊತೆಗೆ ಈ ಸಿನಿಮಾ ಬೇಸ್ ಬಂದು ಜಾನ್ರಾ ಬಂದು ಆಕ್ಷನ್ ಕಾಮಿಡಿ, ಅಂದ್ರೆ ಆಕ್ಷನ್ ಸಿನಿಮಾ ನೋಡಿದೀರಾ. ಜೊತೆಗೆ ತುಂಬಾ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗುತ್ತೆ. ಈ ಸಿನಿಮಾನ ನಾವು ಒಂದು 90ಕ್ಕೂ ಹೆಚ್ಚು ಭಾಗ ಮಲ್ಪೆ, ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದ್ವಿ. ಒಂದು ಆಲ್ಮೋಸ್ಟ್ 10% ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಸಿನಿಮಾ ನಿರ್ದೇಶಕರು ಸೂರಿ ಕುಂದರ್ ಅವರು ಸುಮಾರು ಒಂದು 17-18 ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿದ್ದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್. ನನಗೆ ಈ ಸಿನಿಮಾ ಫಸ್ಟ್ ಇವ್ರು ಬಂದು ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯನ್ಸ್ ನನಗೆ ಶೂಟಿಂಗಲ್ಲೂ ತುಂಬ ಇಂಪ್ರೆಸ್ ಮಾಡಿದ್ದು ಅವ್ರ ಎಕ್ಸ್ಪೀರಿಯನ್ಸ್. ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಏನು ಅಂತ ಇಡೀ ಶೂಟಿಂಗ್